ನೋಟು ನಿಷೇಧ ಬಳಿಕ ಡಿಜಿಟಲ್ ಪಾವತಿಗೆ ಒತ್ತು ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ ನಗದು ವರ್ಗಾವಣೆ ಮೇಲೆ ಮಿತಿ ಮತ್ತು ತೆರಿಗೆ ವಿಧಿಸುವ ಸಾಧ್ಯತೆ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥೆ ಅರುಂಧತಿ ಭಟ್ಟಾಚಾರ್ಯ ನೇತೃತ್ವದ ಬ್ಯಾಂಕರ್ಗಳ ನಿಯೋಗದೊಂದಿಗೆ ಈ ವಾರ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಜೆಟ್ ಪೂರ್ವ ಸಮಾಲೋಚನೆ ನಡೆಸಲಿದ್ದಾರೆ. ಈ ವೇಳೆ ನಗದು ವರ್ಗಾವಣೆ ಮೇಲೆ ಮಿತಿ ಮತ್ತು ತೆರಿಗೆ ವಿಧಿಸುವಂತೆ ಸಲಹೆ ನೀಡಲಿದ್ದಾರೆ. ಅರ್ಥವ್ಯವಸ್ಥೆಯಲ್ಲಿ ನಗದು ನಿರ್ವಹಣೆ ದುಬಾರಿ ಅನ್ನೋದು ಅರುಂಧತಿ ಅವರ ವಾದ. ಸದ್ಯ ನಮ್ಮ ಜಿಡಿಪಿಯ 18% ನಗದು ಚಲಾವಣೆ ಇದ್ದು ಇತರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು. ಇತ್ತೀಚೆಗಷ್ಟೇ ರತನ್ ವಾಟಾಳ್ ಸಮಿತಿ ಕೂಡ ಇಂಥದ್ದೇ ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿತು. ಈ ಸಲಹೆಯನ್ನು ಫೆಬ್ರವರಿ 1ರಂದು ಮಂಡನೆಯಾಗುವ ಬಜೆಟ್ನಲ್ಲಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಹೊಸ ವರ್ಷದ ಆರಂಭದಲ್ಲೇ ವಿಧಾನಸಭಾ ಚುನಾವಣೆ ನಡೆಯಲಿರುವ ಉತ್ತರ ಪ್ರದೇಶದಲ್ಲಿ ಕದನ ಘೋಷಣೆಗೂ ಮೊದಲೇ ಪ್ರಚಾರ ಬಿರುಸು ಪಡ್ಕೊಂಡಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಕಾನ್ಪುರದಲ್ಲಿ ಪರಿವರ್ತನ್ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಕಡೆಯ ಪರಿವರ್ತನ್ ರ್ಯಾಲಿಯಾಗಿದೆ. ಸಂಸತ್ ಅಧಿವೇಶನ ಮುಗಿದ ಬಳಿಕ ನಡೀತಾ ಇರುವಂತಹ ಮೊದಲ ರ್ಯಾಲಿಯಲ್ಲಿ ನೋಟ್ ನಿಷೇಧ ಸಂಬಂಧ ಪ್ರಧಾನಿ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸುವುದು ನಿಶ್ಚಿತ. ವಿಶೇಷ ಅಂದರೆ 2013 ಅಕ್ಟೋಬರ್ನಲ್ಲಿ ಕಾನ್ಪುರದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟಾಗ ಆಸೀನರಾಗಿದ್ದ ಮರದ ಕುರ್ಚಿಯಲ್ಲೇ ಈ ಬಾರಿಯೂ ಕೂಡ ಮೋದಿ ಕೂರ್ತಾ ಇದ್ದಾರೆ. ಇದು ಪ್ರಧಾನಿ ಪಾಲಿನ ಅದೃಷ್ಟದ ಕುರ್ಚಿ ಅಂತಾನೆ ಬಿಂಬಿತವಾಗ್ತಾ ಇದೆ. ಇತ್ತ ರಾಹುಲ್ ಗಾಂಧಿ ಚೌನ್ಪುರ್ನಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ನಡೆದಿದ್ದ ಸಮಾವೇಶದಲ್ಲಿ ನೋಟ್ ನಿಷೇಧ ಮೋದಿ ನಿರ್ಮಿತ ದುರಂತ ಅಂತ ಬಣ್ಣಿಸಿದ್ದ ರಾಹುಲ್ ಗಾಂಧಿ ತಾವು ಪ್ರಧಾನಿ ವಿರುದ್ಧದ ಮಾಡಿದ್ದ ಭ್ರಷ್ಟಾಚಾರದ ಆರೋಪಗಳ ಸಂಬಂಧ ಏನ್ ಹೇಳ್ತಾರೆ ಅನ್ನೋದೇ ಈಗ ಕುತೂಹಲ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.